ಸೊ NS400ದು ರೀಸೆಂಟ್ ಅಪ್ಡೇಟ್ ಆದಮೇಲೆ ಎಲ್ಲರ ಮೈಂಡಲ್ಲಿ ಇದೇ ಕ್ವಶನ್ ಇದೆ ದಟ್ ವಾಟ್ ಈಸ್ ದ ಕ್ಯಾಚ್ ಆ್ಯಕ್ಚುಲಿ. ಸೊ ಇಷ್ಟೊಂದು ಕಮ್ಮಿ ಪ್ರೈಸ್ಗೆ ಇಷ್ಟೊಂದು ಫೀಚರ್ಸ್ ಕೊಡ್ತಾ ಇದ್ರಲ್ವ, ಏನಾದರೂ ಕ್ಯಾಚ್ ಇದ್ದೇ ಇರುತ್ತೆ ಅಲ್ವಾ ಅಂತ ನೀವು ಕೇಳ್ಬೋದು. ಫಸ್ಟ್ಲಿ ದ ಪ್ರೀವಿಯಸ್ NS400ಅಲ್ಲೇ ನಿಮಗೆ ಫಸ್ಟ್ ಆಫ್ ಆಲ್ 400cc ಬೈಕ್ ಅದೊಂದು, ಆ್ಯಂಡ್ ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 40 bhp 35 Nm ಆಫ್ ಟಾರ್ಕ್ ಇತ್ತು. ಹಾಗೂ ಅದರಲ್ಲಿ ನಿಮಗೆ ರೈಡ್ ಬೈ ವೈರ್ ಟೆಕ್ನಾಲಜಿ ಇತ್ತು, ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಇತ್ತು. ಸೊ ಮೆನಿ ಫೀಚರ್ಸ್ ಅದರಲ್ಲಿ ಆಲ್ರೆಡಿ ಇತ್ತು. ಅದ್ರ ಮೇಲೆ ಇದು ರೀಸೆಂಟ್ ಅಪ್ಡೇಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ದ ಪವರ್ನ ಬಂಪ್ ಅಪ್ ಮಾಡಿ ಈಗ 43 bhp ಕೊಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಇವಾಗ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಇದೆ, ಹಾಗೂ ನಿಮಗೆ ಆಲ್ಫಾ H1 ಟೈರ್ಸ್ ಇದೆ ವಿಚ್ ಇಸ್ ವೆರಿ ಗುಡ್ ಟೈರ್ಸು, ರೇಡಿಯಲ್ ಟೈರ್ಸು. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಕ್ವಿಕ್ ಶಿಫ್ಟರ್, ಸ್ಪೋರ್ಟ್ಸ್ ಶಿಫ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೊಡ್ತಾ ಇದ್ದಾರೆ. ಕ್ಲಚ್ಲೆಸ್ ಅಪ್ ಶಿಫ್ಟ್ ಆ್ಯಂಡ್ ಕ್ಲಚ್ಲೆಸ್ ಡೌನ್ ಶಿಫ್ಟ್ ಮಾಡ್ಬೋದು ಇದರಲ್ಲಿ. ಸೊ ಇಷ್ಟೊಂದೆಲ್ಲ ಕೊಡ್ತಾ ಇರಬೇಕಾದ್ರೆ ಏನಾದರೂ ಒಂದು ಕ್ಯಾಚ್ ಇದ್ದೇ ಇರುತ್ತಲ್ವಾ, ಏನೋ ಇಲ್ಲಿ ಸಮಥಿಂಗ್ ಕ್ವಾಲಿಟಿ ಆರ್ ಸಮಥಿಂಗ್ ಏನಾದರೂ ಡಿಫಿಷಿಯೆಂಟ್ ಆಗಿರುತ್ತೆ ಅಲ್ವಾ ಅಂತ ನೀವು ಹೇಳ್ಬೋದು. ಬಟ್ ನನ್ನ ಒಪಿನಿಯನಲ್ಲಿ ಏನೂ ಇಲ್ಲ. ದ ಆ್ಯಕ್ಚುಲಿ ಕ್ಯಾಚ್ ಈಸ್ ಯೋರ್ ಮೈಂಡ್ ಸೆಟ್. ಎಸ್, ನಿಮ್ಮ ಮೈಂಡ್ ಸೆಟ್ ಇಸ್ ದ ನನ್ನ ಒಪಿನಿಯನಲ್ಲಿ ಈಸ್ ದ ಕ್ಯಾಚು. ಏನಕ್ಕೆ ಇಷ್ಟು ಚೀಪಾಗಿ ಬಜಾಜ್ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಅಂದರೆ ಫಸ್ಟ್ಲಿ ಈ ಇಂಜಿನ್ ಬಂದುಬಿಟ್ಟು ಪ್ರೀವಿಯಸ್ ಡಾಮಿನಾರ್ ಇಂಜಿನು. ಸೊ ಇವ್ರು ಏನೋ R&D ಮಾಡೋ ಅವಶ್ಯಕತೆ ಇರಲಿಲ್ಲ, ಜಸ್ಟ್ ಲಿಟಲ್ ಬಿಟ್ ಟ್ವೀಕ್ ಮಾಡಬೇಕಾಯಿತು ಟು ಇನ್ಕ್ರೀಸ್ ದ ಪವರು. ಹಾಗೂ ಇದರಲ್ಲಿ ನಿಮಗೆ ಪಾರ್ಟ್ಸ್ ಆಲ್ಸೋ ನಿಮ್ಗೆ ಗೊತ್ತಿರೋಂಗೆ ಬಜಾಜ್ ಅವರು ಸಾಕಷ್ಟು ಲೈಕ್ ಕಂಪನೀಸ್ ಲೈಕ್ KTM, ಟ್ರ್ಯಾಂಪು ಇವರೆಲ್ಲರಿಗೂ ಪಾರ್ಟ್ಸ್ ಮಾಡೋದ್ರಿಂದ, ಪ್ಲಸ್ ಅವ್ರದ್ದೇ ಓನ್ ಎಷ್ಟೋ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ವಿತ್ ಪಾರ್ಟ್ಸು. ಸೊ ಅವ್ರ ಹತ್ರ ಸಾಕಷ್ಟು ಆಲ್ರೆಡಿ ಪಾರ್ಟ್ಸ್ ಇದೆ. ಸೊ ಪಾರ್ಟ್ಸ್ ನಾವು ಅಸೆಂಬಲ್ ಮಾಡಬೇಕಿತ್ತು. ಆ್ಯಂಡ್ ಇದು ಒಂದು ನೇಕೆಡ್ ಬೈಕ್ ಆಗಿರೋದ್ರಿಂದ ಇದನ್ನು ಮಾಡೋ ಡಿಸೈನು ತುಂಬ ಈಸಿ ಡಿಸೈನು. ಸೊ ಅವರು ಈಸಿಲಿ ಇದನ್ನು ಮಾಡಿದ್ದಾರೆ ಅಷ್ಟೇ. ಸೊ ಇಟ್ ಇಸ್ ಕೈಂಡ್ ಆಫ್ ಒಂದು ಪ್ರಾಜೆಕ್ಟ್ ಬೈಕ್ ಅಂತ ಹೇಳ್ಬೋದು ನೀವು. ಸೊ ಪ್ರಾಜೆಕ್ಟ್ ಬೈಕ್ನ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದ್ರದ್ದು ಕಾಸ್ಟ್ ತುಂಬ ಕಮ್ಮಿ ಬರ್ತಾ ಇದೆ, 1.85 lakhs ಎಕ್ಸ್ ಶೋರೂಮು. ಸೊ ನಿಮಗೆ ಇಷ್ಟು ಚೀಪಾಗಿ ನಿಮಗೆ ಟು ಬಿ ವೆರಿ ಆನೆಸ್ಟು ಬೇರೆ ಯಾವ ಕಂಪನಿನೂ ಮಾಡ್ಕೊಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಯಂಗ್ಸ್ಟರ್ ಆ್ಯಂಡ್ ನಿಮ್ಮ ಬಜೆಟ್ ತುಂಬಾ ಶಾರ್ಟ್ ಇದೆ, 2 ಲಕ್ಷ ಒಳಗಡೆ ನೀವು ಒಂದು ಬೈಕ್ನ ಬೈ ಮಾಡೋ ಪ್ಲಾನ್ ಇದೆ ಅಂದರೆ ದಿಸ್ ಇಸ್ ಅನ್ ಅಮೇಜಿಂಗ್ ಆಪರ್ಚುನಿಟಿ ಟು ಗೆಟ್ ಅ 400cc ಬೈಕ್. ಸೊ ಮಿಸ್ ಔಟ್ ಮಾಡಬೇಡಿ, ಜನರ ಮಾತು ಕೇಳಬೇಡಿ, ಏನೂ ಕ್ಯಾಚ್ ಇಲ್ಲ.